ಹಾಯ್ ಹಲೋ ನಮಸ್ಕಾರ. ಪಿ ಯು ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ 1 ಅಥವಾ ಕ್ವಾರ್ಟರ್ಲಿ ಎಕ್ಸಾಮಿನ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಸೊ ನಿಮಗೆ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕಂದರೆ ನೀವೇನು ಮಾಡಬೇಕು, ಕಮೆಂಟಲ್ಲಿ ಹೋಗ್ಬಿಟ್ಟು PDF ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಗೋ ಟು ದ ಕಮೆಂಟ್ಗೆ ಹೋಗ್ಬಿಟ್ಟು PDF ಅಂತ ಕಮೆಂಟ್ ಮಾಡಿ. ಸೊ ಮಿನಿಮಮ್ ಒಂದು 100 ಅಥವಾ 50 ಕಮೆಂಟ್ಗಳು ಬಂದರೆ ಈ ರೀತಿ ನಿಮಗೆ ಈ ಇಂಪಾರ್ಟೆಂಟ್ ಕ್ವಶನ್ಸ್ನ PDF ನಾನು ಕೊಡ್ತೀನಿ, ವಿಚ್ ಯು ಕ್ಯಾನ್ ಯೂಸ್ ಫಾರ್ ಯುವರ್ ಸ್ಟಡೀಸ್ ಆಸ್ ವೆಲ್. ಓಕೆ, ಸೊ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಯಾವ ಎಲ್ಲ ಸಿಲೆಬಸ್ ಅಥವಾ ಯಾವೆಲ್ಲ ಚಾಪ್ಟರ್ ಇದೆ ನಮ್ಮ ಕ್ವಾರ್ಟರ್ಲಿ ಟೆಸ್ಟ್ ಅಂತ ನೋಡಿದ್ರೆ ಫಸ್ಟ್ 5 ಚಾಪ್ಟರ್ಸ್ ಇದ್ದಾವೆ. ಸೊ ದೀಸ್ ಆರ್ ದೋಸ್ 5 ಚಾಪ್ಟರ್ಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ 2 ಮಾರ್ಕರ್ ಕ್ವೆಶನ್ಸ್ ಆಫ್ ದ ವೆರಿ ಫಸ್ಟ್ ಚಾಪ್ಟರ್, ಸೆಟ್ಸ್. ಸೊ ಸ್ಟೂಡೆಂಟ್ಸ್, ಇಲ್ಲಿ 2 ಮಾರ್ಕ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಬಿಟ್ಟು ರೋಸ್ಟರ್ ಫಾರ್ಮಲ್ಲಿ ಬರೀರಿ ಅಂತ ಕೇಳ್ತಾರೆ, ಅಥವಾ ಹೌ ಮೆನಿ ಎಲಿಮೆಂಟ್ಸ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಇದೆ ಅಂತ ಕೇಳ್ತಾರೆ. ಆಲ್ ರೈಟ್, ಸೊ ಎಷ್ಟು ಸಬ್ಸೆಟ್ಗಳು ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ, ಮತ್ತು ಕೆಲವೊಂದು ಸತಿ 2 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾರೆ. ಇನ್ನು 3 ಮಾರ್ಕ್ಸ್ಗೂ ನೋಡೋದಾದರೆ ಡಿ ಮಾರ್ಗನ್ಸ್ ಲಾನ ಯೂಸ್ ಮಾಡಿದ್ದಾರೆ ಇಲ್ಲಿ. ಓಕೆ, ವಿ ಹ್ಯಾವ್ ಟು ಪ್ರೂವ್ ದ ಡಿ ಮಾರ್ಗನ್ಸ್ ಲಾ ಅಂದರೆ A ಯೂನಿಯನ್ B ದ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು ವಾಟ್, A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್ ಅಲ್ವಾ. ಸೊ ಅಲ್ಲಿ ಡಿ ಮಾರ್ಗನ್ಸ್ ಲಾನ ಯೂಸ್ ಮಾಡ್ಬೋದು. ನೀವು ಡಿ ಮಾರ್ಗನ್ಸ್ ಲಾನ ಯೂಸ್ ಮಾಡಿ ಇದನ್ನು ಕಂಡುಹಿಡಿಬೋದು. ಸ್ಟೇಟ್ಮೆಂಟ್ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಯೂನಿಯನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ಇಂಟರ್ಸೆಕ್ಷನ್, ಇದನ್ನು ಪ್ರೂವ್ ಮಾಡಿ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಸೆಟ್ಸ್. ಮತ್ತು ಸ್ಟೇಟ್ಮೆಂಟ್ ಕ್ವೆಶ್ಚನ್ಸು ಮತ್ತು ಇಂಟರ್ಸೆಕ್ಷನ್ ಮತ್ತು ಯೂನಿಯನಿನ ಎಕ್ಸಾಂಪಲ್ ಆಪರೇಷನ್ಸಿನ ಪ್ರಾಬ್ಲಮ್ಸ್ನ ಕೇಳಿದ್ದಾರೆ. ಯಾವುದಕ್ಕೆ? 3 ಮಾರ್ಕ್ಸಿಗೆ. ಇನ್ನು 5 ಮಾರ್ಕ್ಸಿಗೆ ಬರೋದಾದರೆ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದ ಕ್ವೆಶನ್ಸ್ ಇನ್ 5 ಮಾರ್ಕ್ಸ್ ವಿಲ್ ಬಿ ವಾಟ್, ಸ್ಟೇಟ್ಮೆಂಟ್ ಕ್ವೆಶನ್ಸ್. ಇದರಲ್ಲೂ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಸ್ ಡಿ ಮಾರ್ಗನ್ಸ್ ಲಾ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ಈ ರೀತಿಯ ಸ್ಟೇಟ್ಮೆಂಟ್ ಕ್ವೆಶನ್ಸು ತುಂಬ ರೇರಾಗಿ ಬಂದಿದ್ದಾವೆ. ಬಟ್ 5 ಮಾರ್ಕ್ಸಿಗೆ ಅಂತ ಕೇಳಿದ್ರೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಈ ಪ್ರಶ್ನೆಗಳು ಜಾಸ್ತಿ ಎಲ್ಲಿ ಕೇಳಿದ್ದಾರೆ ಅಂದರೆ KCETಯಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲು ಈ ಸೆಟ್ಸ್ ಚಾಪ್ಟರಿಂದ 5 ಮಾರ್ಕ್ ಕ್ವೆಶನ್ಸೇ ಇಲ್ಲ, ಬಟ್ 5 ಮಾರ್ಕ್ಸ್ ಕೇಳಿದ್ರು ಕೂಡ ಯಾವ ರೀತಿ ಕೇಳ್ಬೋದು ಇಲ್ಲಿದೆ. ಓಕೆ, ನೆಕ್ಸ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಸ್ಟೂಡೆಂಟ್ಸ್. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ 2 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಿದ್ರೆ ಏನು ಕೇಳ್ತಾರೆ? ಸೊ 2 ಆರ್ಡರ್ಡ್ ಪೇರ್ಗಳು ಈಕ್ವಲ್ ಆಗಿದ್ದಾವೆ, ಎಕ್ಸು ಮತ್ತು ವೈನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕಾರ್ಟೇಷಿಯನ್ ಪ್ರಾಡಕ್ಟನ್ನು ಕೇಳಿದ್ದಾರೆ. ಓಕೆ, ರಿಲೇಷನ್ನ ಡಿಫೈನ್ ಮಾಡಿ ಬೈ ಯೂಸಿಂಗ್ ದ ಹೆಲ್ಪ್ ಆಫ್ ಆನ್ ಆರೋ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಒಂದು ರ್ಯಾಷನಲ್ ಫಂಕ್ಷನ್ನ ಕೊಟ್ಬಿಟ್ಟು ಅದರ ಡೊಮೈನನ್ನು ಕೇಳಿದ್ದಾರೆ. ಓಕೆ, ಇನ್ನೊಂದು ಏನು ಮಾಡಿದ್ದಾರೆ ಇಲ್ಲಿ, ಆಲ್ಜಿಬ್ರಾ ಆಫ್ ಫಂಕ್ಷನ್ಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಇನ್ ಯೋರ್ 2 ಮಾರ್ಕರ್ ಒನ್ಸ್. ಇನ್ನು 3 ಮಾರ್ಕಿಗೆ ಬರೋದಾದರೆ ಏನು ಕೇಳ್ತಾ ಇದ್ದಾರೆ ಇಲ್ಲಿ, ಡೊಮೈನ್ ಆ್ಯಂಡ್ ರೇಂಜ್ನ ಕಂಡುಹಿಡಿಯಿರಿ ಫಾರ್ ದ ಗಿವನ್ ರಿಲೇಷನ್ ಆರ್. ಅದ್ರ ಜೊತೆಗೆ ಹೈಯೆಸ್ಟ್ ಪ್ರೈಮ್ ಫ್ಯಾಕ್ಟರ್ ಇನ್ ದ ರೇಂಜ್ ಆಫ್ ಎಫ್ನ ಕೇಳಿದ್ದಾರೆ. ಸೊ ಮತ್ತೆ ಡೊಮೈನ್ ಆ್ಯಂಡ್ ರೇಂಜ್ ಇದು, ಮತ್ತು ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ರಿಯಲ್ ಫಂಕ್ಷನ್, ಸೇಮ್ ಥಿಂಗ್ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ರಿಯಲ್ ಫಂಕ್ಷನ್. ಸೊ ಇದರಿಂದ ಒಂದು ಅರ್ಥ ಆಗುತ್ತೆ, 3 ಮಾರ್ಕ್ಸಿನ ಪ್ರಶ್ನೆಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಫಸ್ಟ್ PUCಯ ಮ್ಯಾಥಮೆಟಿಕ್ಸಲ್ಲಿ ಡೊಮೈನ್ ಆ್ಯಂಡ್ ರೇಂಜನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇದ್ದಾವೆ. ಇನ್ನು 5 ಮಾರ್ಕ್ಸಿಗೆ ಬಂದರೆ ದಿಸ್ ವಿಲ್ ನೆವರ್ ಒಂದು ಸತಿನೂ ಮಿಸ್ ಆಗಿಲ್ಲ ಸ್ಟೂಡೆಂಟ್ಸ್. 5 ಮಾರ್ಕ್ಸ್ ಪ್ರತಿ ಸತಿ ಈ ಚಾಪ್ಟರಿಂದ ಕೇಳ್ತಾರೆ. ಏನು ಕ್ವಶನ್ಸ್ ಕೇಳ್ತಾರೆ? ಐಡೆಂಟಿಟಿ ಫಂಕ್ಷನಿನ ಡೊಮೈನು, ರೇಂಜು ಮತ್ತು ಗ್ರಾಫ್ನ ಬರೀರಿ. ಮಾಡ್ಯುಲಸ್ ಫಂಕ್ಷನ್, ಗ್ರಾಫ್, ಡೊಮೈನ್, ರೇಂಜ್. ಸಿಗ್ನಮ್ ಫಂಕ್ಷನ್, ಗ್ರಾಫ್, ಡೊಮೈನ್, ರೇಂಜ್. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಗ್ರಾಫ್, ಡೊಮೈನ್ ಆ್ಯಂಡ್ ರೇಂಜ್. ಸೊ ಇಲ್ಲೇನು ಮಾಡಿದ್ದಾರೆ, ಇಲ್ಲಿ ಡೊಮೈನ್ ಮತ್ತು ರೇಂಜನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನಾರ್ಮಲ್ ಆಗಿ. ಬಟ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಈ 4 ಇದೆ ನೋಡಿ, ಈ 4ರ ಜೊತೆಗೆ ರ್ಯಾಷನಲ್ ಫಂಕ್ಷನಿನ ಗ್ರಾಫ್, ರೇಂಜ್, ಡೊಮೈನು. ಸೊ ಈ ಸ್ಪೆಷಲ್ ಟೈಪ್ ಆಫ್ ಫಂಕ್ಷನ್ಸ್ ಇದಾವಲ್ವಾ, ಈ ಸ್ಪೆಷಲ್ ಟೈಪ್ ಆಫ್ ಫಂಕ್ಷನ್ಸ್ನ 5 ಮಾರ್ಕ್ಸಿಗೆ ಗ್ರಾಫ್ ಜೊತೆಗೆ ಡೊಮೈನ್ನ ಮತ್ತು ರೇಂಜನ್ನು ಬರೀರಿ ಅಂತ ತುಂಬ ಸತಿ ಕೇಳಿದ್ದಾರೆ. ಸೊ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದರ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಂದರೆ ನಮ್ಮ ಚಾನಲಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ 1 ಶಾಟ್ನ ನೋಡಿ. ನೆಕ್ಸ್ಟ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ 2 ಮಾರ್ಕ್ಸಿಗೆ ಕೇಳೋದಾದರೆ ರೇಡಿಯನಲ್ಲಿ ಕನ್ವರ್ಟ್ ಮಾಡಿ ಡಿಗ್ರಿನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಓಕೆ, ಸೊ ಮತ್ತಿಲ್ಲಿ ಏನು ಕೇಳಿದ್ದಾರೆ, ಫೈನ್ ದ ರೇಡಿಯಸ್ ಆಫ್ ದ ಸರ್ಕಲ್ನ ಕೇಳಿದ್ದಾರೆ. ವ್ಯಾಲ್ಯೂ ಆಫ್ ದಿಸ್ ASTC ರೂಲ್ನ ಯೂಸ್ ಮಾಡಬೇಕು. ಓಕೆ, ಸೊ ಮತ್ತೆ ಹಿಯರ್ ಸ್ಪೆಸಿಫಿಕ್ ಆ್ಯಂಗಲ್ಸ್ನ ಯೂಸ್ ಮಾಡಬೇಕು. ಸೊ ಬೇಸ್ಡ್ ಆನ್ ದಿಸ್ ಕ್ವಶನ್ಸ್ನ ಕೇಳಿದ್ದಾರೆ. ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ 3 ಮಾರ್ಕ್ಸು ಮತ್ತು 5 ಮಾರ್ಕ್ಸಿಗೆ ಬರೋದಾದರೆ tan 15 ವ್ಯಾಲ್ಯೂ, ಪ್ರೂವ್ ದ್ಯಾಟ್ ಕ್ವೆಶನ್ಸ್ನ ಜಾಸ್ತಿ ಕೇಳ್ತಾರೆ. ಕಾಸ್ ಆಫ್ -1710 ಫಾರ್ 3 ಮಾರ್ಕ್ ಕ್ವೆಶನ್ಸ್. ಇನ್ನು 5 ಮಾರ್ಕ್ಸಲ್ಲಿ ನೋಡೋದಾದರೆ ನಾವು ಪ್ರೂವ್ ದ್ಯಾಟ್ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ. ನೋಡಿ ಇಲ್ಲಿ ಆಲ್ ಆಫ್ ದೆಮ್ ಆರ್ ಪ್ರೂವ್ ದ್ಯಾಟ್.
ಇದರಲ್ಲಿ 6 ಮಾರ್ಕ್ಸಿನ ಒಂದು ಪ್ರಶ್ನೆ ಪ್ರತಿ ಸತಿ ಕೇಳ್ತಾರೆ. ವಾಟ್ ಇಸ್ ದ್ಯಾಟ್ ಕ್ವೆಶ್ಚನ್? ದ್ಯಾಟ್ ಕ್ವೆಶ್ಚನ್ ಈಸ್ ಸ್ಟೂಡೆಂಟ್ಸ್. ಸೊ 6 ಮಾರ್ಕ್ಸಿಗೆ ಆ ಕ್ವೆಶ್ಚನ್ ಯಾವುದು ಅಂದರೆ ಪ್ರೂವ್ ದ್ಯಾಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಈ ಫಾರ್ಮುಲನ್ನ ಪ್ರೂವ್ ಮಾಡಿ ಅಂತ 6 ಮಾರ್ಕ್ಸಿಗೆ ಪ್ರತಿ ಸತಿ ಕೇಳ್ತಾರೆ ಫಾರ್ 6 ಫುಲ್ ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್ ಡೆರಿವೇಶನ್. ಈ ಡೆರಿವೇಶನನ್ನು 26 ನಿಮಿಷದಲ್ಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ನೀವು ಕಲಿಬೇಕು, ಯಾವ ರೀತಿ ಜ್ಞಾಪಕ ಇಟ್ಕೋಬೇಕಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಹೋಗ್ಬಿಟ್ಟು ವಿಡಿಯೋ ನೋಡಿ. ನಮ್ಮ ಚಾನಲಲ್ಲಿದೆ, ಪ್ರೂಫ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಇರುತ್ತೆ. ಆ ವಿಡಿಯೋನ ನೋಡಿದರೆ ಯು ವಿಲ್ ಬಿ ಗೆಟಿಂಗ್ ದಿಸ್ ಒನ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ಸಿಗೆ ಬರೋದಾದರೆ ಸೊ ಒಂದು ಕಾಂಪ್ಲೆಕ್ಸ್ ನಂಬರ್ಸ್ನ ಕೊಟ್ಟು ಈ ಫಾರ್ಮಲ್ ಬರೀರಿ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ನ ಕಂಡುಹಿಡಿರಿ, ಸಾಲ್ವ್ ದ ಈಕ್ವೇಷನ್, ಮಾಡ್ಯುಲಸ್ ಆ್ಯಂಡ್ ಕಾಂಜುಗೇಟ್ನ ಕೇಳ್ತಾರೆ ಫಾರ್ 2 ಮಾರ್ಕ್ಸ್. 3 ಮಾರ್ಕ್ಸಿಗೆ ಬರೋದಾದರೆ ಯಾವುದಿದು ರ್ಯಾಷನಲ್ ಫಂಕ್ಷನಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ನ ಹಾಕಿ ಎ ಪ್ಲಸ್ ಐ ಬಿ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಅಥವಾ Z1 Z2ನ ಕೊಟ್ಟು ಈ ಮಾಡ್ಯುಲಸ್ನ ಕಂಡುಹಿಡಿರಿ ಅಂತ ಹೇಳ್ತಾರೆ. ಅಥವಾ ಈ ಥರ ಕೊಟ್ಟು ಎ ಪ್ಲಸ್ ಐ ಬಿ ಫಾರ್ಮಲ್ಲಿ ಬರೀರಿ ಅಂತ ಹೇಳ್ತಾರೆ. ದಿಸ್ ಇಸ್ ಫ್ರಮ್ ಕಾಂಪ್ಲೆಕ್ಸ್ ನಂಬರ್ಸ್. ಇನ್ನು ಕೊನೆಯ ಚಾಪ್ಟರ್ ಯಾವುದದು? ಲೀನಿಯರ್ ಇನ್ಇಕ್ವಾಲಿಟೀಸ್. 2 ಮಾರ್ಕ್ಸ್ ಕ್ವೆಶ್ಚನ್ಸಲ್ಲಿ ಏನೇನು ಕೇಳ್ತಾರೆ? ಫೈಂಡ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್, ಎಕ್ಸ್ ಇಸ್ ಇಂಟಿಜರ್, ಎಕ್ಸ್ನ ಕಂಡುಹಿಡಿ. ಫಾರ್ ರಿಯಲ್ ಎಕ್ಸ್ನ ಕಂಡುಹಿಡಿಬೇಕು. ಸೊ ಇನ್ಇಕ್ವಾಲಿಟೀಸ್ನ ಕೊಟ್ಟು ಸಾಲ್ವ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಕೆಲವೊಂದ್ಸತಿ ಈ ರೀತಿಯ ವರ್ಡ್ ಪ್ರಾಬ್ಲಮ್ಸ್ ಕೂಡ ಕೇಳ್ತಾರೆ. ಇದು 2 ಮಾರ್ಕ್ಸಲ್ಲಿ. ಇನ್ನು 3 ಮಾರ್ಕ್ಸಿಗೆ ಬರೋದಾದರೆ ಆಲ್ ಆರ್ ತುಂಬ ಜಾಸ್ತಿ ವರ್ಡ್ ಪ್ರಾಬ್ಲಮ್ಸ್ ಇರ್ತವೆ. ಕೆಲವೊಂದ್ಸತಿ ಈ ಥರ ಇನ್ಇಕ್ವಾಲಿಟೀಸ್ನ ಕೊಡ್ತಾರೆ. ಸೊ ಇದಕ್ಕೆ ನಮ್ಗೆ ಏನು ಗೊತ್ತಿರಬೇಕಪ್ಪ? ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ಹೌ ಟು ಕನ್ವರ್ಟ್ ದ ಸ್ಟೇಟ್ಮೆಂಟ್ ಇನ್ ಟು ದ ಈಕ್ವೇಷನ್. ಇದು ಗೊತ್ತಿರಬೇಕು. ಇದರ ಜೊತೆಗೆ ಇನ್ನೇನು ಗೊತ್ತಿರಬೇಕು ಸ್ಟೂಡೆಂಟ್ಸ್ ನಮಗೆ? ಇನ್ಇಕ್ವಾಲಿಟೀಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ, ಅಡಿಷನ್ನು ಸಬ್ಟ್ರಾಕ್ಷನ್ಗೆ ಇರುವಂಥ ರೂಲ್ಸ್ ಏನು, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ ಇರುವಂಥ ರೂಲ್ಸ್ ಏನು, ಆ ಇನ್ಇಕ್ವಾಲಿಟಿ ಸೈನ್ ಯಾವಾಗ ಫ್ಲಿಪ್ ಆಗುತ್ತೆ, ಇವೆಲ್ಲ ನಮ್ಮ ಬೇಸಿಕ್ಸ್. ಆಲ್ ರೈಟ್. ಸೊ ಇದು ಇನ್ಇಕ್ವಾಲಿಟಿಯ 3 ಮಾರ್ಕ್ಸ್. ಸೊ ಇಲ್ಲಿಗೆ ಈ ಚಿಕ್ಕ ವಿಡಿಯೋ ಮುಗ್ದೋಗಿದೆ. ಈ ವಿಡಿಯೋದಲ್ಲಿ ಇರುವ ಕ್ವೆಶನ್ಸ್ಗಳು ನಿಮಗೆ ಬೇಕಂದರೆ PDF ಅಂತ ಕಮೆಂಟ್ ಮಾಡಿ. ಒಂದು 100 ಕಮೆಂಟ್ ಆಗಿದ ತಕ್ಷಣ ನಾನು PDF ಲಿಂಕ್ನ ಹಾಕ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ಸಾಲ್ವ್ ಮಾಡಿ ಇಟ್ಕೋಬೋದು. ದೀಸ್ ಆರ್ ಇಂಪಾರ್ಟೆಂಟ್. ಇದು ನಿಮ್ಮ ಬರೀ ಕ್ವಾರ್ಟರ್ಲಿ ಎಕ್ಸಾಮ್ಗಲ್ಲ, ಫೈನಲ್ ಎಕ್ಸಾಮ್ಗೂ ಬರುತ್ತೆ. ಸೊ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ನಿಮ್ಮ ಕಮೆಂಟ್ಸ್ ಕಾಯ್ತಾ ಇರ್ತೀನಿ. ಕಮೆಂಟ್ಸ್ ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ನಾನು ನಿಮಗೆ PDF ಕೊಡ್ತೀನಿ. ಟೇಕ್ ಕೇರ್ ಸ್ಟೂಡೆಂಟ್ಸ್ ಆ್ಯಂಡ್ ಬಾಯ್ ಬಾಯ್.